ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ರಾಯಚೂರು ಎಲ್ಬಿಎಸ್ ನಗರ ಕ್ರೌನ್ ಬೇಕರಿ ಸರ್ಕಲ್ನಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರತಿಭಟನಾಕಾರರು, ಶಮ್ಸ್ ಆಲಂ ದರ್ಗಾದಿಂದ ಎಲ್ಬಿಎಸ್ ನಗರದ ತನಕ ನಿರ್ಮಾಣವಾಗ್ತಾ ಇರುವ ರಸ್ತೆಯ ಕೆಲಸ ಅಪೂರ್ಣವಾಗಿದ್ದು ಪಾದಚಾರಿ ಮಾರ್ಗವೂ ಕೂಡ ಪೂರ್ಣಗೊಂಡಿಲ್ಲ. ಇದರಿಂದ ದೈನಂದಿನ ಸಂಚಾರಿಗಳಿಗೆ ತೊಂದರೆ ಉಂಟಾಗಿದೆ. ಈ ರಸ್ತೆಯಲ್ಲಿ ಸ್ಪೀಡ್ ಲೈಟ್ಸ್ ಮತ್ತು ಸ್ಪೀಡ್ ಬ್ರೇಕರ್ಸ್ ಇಲ್ಲದ ಕಾರಣ ಹಲವಾರು ಅಪಘಾತಗಳು ಕೂಡ ಸಂಭವಿಸ್ತಾ ಇದೆ. ಕೆಲವರು ಪ್ರಾಣ ಕಳೆದುಕೊಂಡಿದ್ದಾರೆ ಹಾಗೂ ಅನೇಕರಿಗೆ ಗಂಭೀರ ಗಾಯಗಳಾಗಿದೆ. ಕೂಡಲೇ ರಸ್ತೆ ಕಾಮಗಾರಿ ಪೂರ್ಣವಾಗಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಜೈ ಭೀಮ್. ಇವತ್ತು ನಾವು ಈ ರೋಡ್ ಹತ್ರ ಯಾಕೆ ನಿಂತಿದ್ದೀವಿ ಅಂದರೆ ಕೇಳೋಕ್ಕೆ 2023 ನವಂಬರಲ್ಲಿ ಕೆಲಸ ಸ್ಟಾರ್ಟ್ ಆಗಿತ್ತು. ಅವಾಗಲಿಂದ ಬರೀ ಸಿ ಸಿ ರೋಡ್ ಕೆಲಸ ಮಾಡಿದ್ದಾರೆ. 2 ವರ್ಷ ಮುಗಿತಿದೆ, ಆದ್ರೂ ನಮ್ಮದು ಇದು ಫುಟ್ಪಾತ್ ಕೆಲಸ ಆಗಿಲ್ಲ, ಕಾಲುವೆ ಕೆಲಸ ಆಗಿಲ್ಲ. ಪ್ರತಿಯೊಂದು ಪ್ರಾಬ್ಲಮ್ ಇದೆ. ಜನರು ಕೆಳಗೆ ಬಿದ್ದು ಕೈ ಕಾಲು ಮುರ್ಕೊಂಡು ಹೋಗ್ತಾ ಇದ್ದಾರೆ. ಕೆಲವೊಂದು ಆಕ್ಸಿಡೆಂಟ್ ಆಗಿ ಡೆತ್ ಆಗ್ತಾ ಇದ್ದಾರೆ. ಆದ್ರೂ ಈ ನಮ್ಮ ಡಿಪಾರ್ಟ್ಮೆಂಟ್ ಅವರಿಗೆ ಸ್ವಲ್ಪನೂ ಇದು ಅನುಕೂಲನೇ ಇಲ್ಲ. ಏನು ಮಾಡಬೇಕು ನಾವು? LBS ನಗರ್ ಅಂದರೆ ಅಷ್ಟೊಂದು ಚೀಪ್ ಆಗಿಬಿಟ್ಟೈತೆ ಜನರಿಗೆ. LBS ನಗರ್ ಅಂದರೆ ಇಷ್ಟೊಂದು ಜನಸಂಖ್ಯೆ ಐತೆ. ಅವ್ರ ಮೇಲೆ ಸ್ವಲ್ಪ ನಾನು ಕರುಣೆ ತೋರಿಸ್ತಾ ಇಲ್ಲ ಡಿಪಾರ್ಟ್ಮೆಂಟ್ ಅವರು. ಈಗ ನಾವು ಬಹಳ ಸಲ ಪ್ರೆಸ್ ಮೀಟ್ ಮಾಡಿದ್ದೀವಿ, ಮೆಮೊರಂ ಕೊಟ್ಟಿದ್ದೀವಿ, ಎಲ್ಲ ಮಾಡಿದ್ದೀವಿ. ಆದ್ರೂ ನಮ್ಮ LBS ನಗರಿಗೆ ಯಾವುದಾದ್ರೂ ಒಂದು ಕೆಲಸ ಒಳ್ಳೆಯದು ತರಮಂದರೆ ತರೋಕ್ಕಾಗ್ತಾ ಇಲ್ಲ. ಅದು ಯಾಕೆ ಆಗ್ತಾ ಇಲ್ಲ? ಡಿಪಾರ್ಟ್ಮೆಂಟ್ ಅವರು ಆಲೋಚನೆ ಮಾಡಿ ಸ್ವಲ್ಪ ನಮ್ಮ ಕಡೆ ಗಮನ ಹರಿಸಿ ನಮ್ಮ LBS ನಗರಿಗೆ ಉತ್ತಮ ಕೆಲಸ ಮಾಡಿ ಬೆಳೆಸ್ಬೇಕಂತ ನಮ್ಮ ಆಸೆ ಇದೆ. ನೀವು ಡಿಪಾರ್ಟ್ಮೆಂಟ್ ಅವರು ಸಹಕಾರ ಕೊಡಬೇಕು. ಒಂದು ಫುಟ್ಪಾತ್ ಇಲ್ಲ, ಒಂದು ಸ್ಟ್ರೀಟ್ ಲೈಟ್ ಇಲ್ಲ, ರೋಡ್ ಮಾಡಿದ್ದಾರೆ, ಒಂದು ಬ್ರೇಕರ್ ಇಲ್ಲ, ಸ್ಪೀಡ್ ಬ್ರೇಕರ್ಗಳು. ಇಲ್ಲಿ ಒಂದು ಆಶೀರ್ಖಾನ ಇದೆ, ಅಲ್ಲಿ ಒಂದು ಬ್ರೇಕ್ ಜಂಪ್ ಇಲ್ಲ. ನಮ್ಮ ಹಬೀಬಿಯಾ ಮಜೀದ್ ಇದೆ, ಅಲ್ಲಿ ಬ್ರೇಕರ್ ಇಲ್ಲ. ಮುಂದೆ ಆಂಜನೇಯ ದೇವಸ್ಥಾನ ಇದೆ, ಅಲ್ಲಿ ಬ್ರೇಕರ್ ಇಲ್ಲ. ಮುಂದೆ ಹೋದರೆ ಪೆಟ್ರೋಲ್ ಪಂಪ್ ಇದೆ, ಪೆಟ್ರೋಲ್ ಪಂಪ್ ಹತ್ರ ದೇವಸ್ಥಾನ, ಅಲ್ಲಿ ಬ್ರೇಕರ್ ಇಲ್ಲ. ಏನೂ ಇಲ್ಲ. ಅಂದರೆ ಏನು ಮಾಡ್ತಾ ಇದ್ದೀರಾ? ಇಷ್ಟು ವರ್ಷ ಆಯ್ತು, 2 ವರ್ಷ ಆಯಿತು ಆಗಿ. ಮಾಮೂಲಿ ಒಂದು ಮೊರಮ್ ಹಾಕಿ ಫಿಲಪ್ ಮಾಡಲಿಲ್ಲ. ಬರೋರಿಗೆ ಹೋಗೋರಿಗೆ ಅನುಕೂಲ ಆಗುತ್ತೆ ದಾರಿ ಅಂತ. ಇಲ್ಲಿ ಇಷ್ಟೊಂದು ಗುಂಡಿ ಐತೆ, ತೆಳಗೆ ಇಷ್ಟೊಂದು ಹೈಟ್ ಇದೈತೆ. ಆದ್ರೂ ಇದೇನಾದಂದರೆ ಬಂದಲ್ಲಿ ಎಲ್ಲ ಗಾಡಿಗಳು ಸ್ಪೀಡ್ ಆಗಿ ಹುಡುಗರು ದೊಡ್ಡವರು ಎಲ್ಲರೂ ಬೀಳ್ತಾ ಇದ್ದಾರೆ. ಅದನ್ನು ನೋಡಿ ಎಷ್ಟು ಬೇಗ ಆಗ್ತದೆ ಅಷ್ಟು. ನಮ್ಮ ಈರಣ್ಣ ಸಾಹೇಬರು ಟೆಂಡರ್ ತಗೊಂಡಿದ್ರು, ಆದರೂ ಅರ್ಧಮುರ್ಧ ಕೆಲಸ ಮಾಡಿಬಿಟ್ಟು ಇಷ್ಟು ದಿವಸ ಆಯ್ತು, 2 ವರ್ಷ ಆಯಿತು ನಿಂದಿರಿಸಿ. 2 ವರ್ಷದಿಂದ ಎಷ್ಟೋ ಸಲ ನಾವು ಹೇಳಿದ್ದೀವಿ, ಆದ್ರೂ ಈ ಕೆಲಸ ಮಾಡೋಕ್ಕೂ ಸಿದ್ಧ ಇಲ್ಲ. ನಮ್ಮ LBS ನಗರಿಗೆ ಯಾಕೆ ಇಷ್ಟೊಂದು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ? ನಮ್ಮ LBS ನಗರ ಕೌನ್ಸಿಲರ್ನೂ ಇದ್ದಾರೆ, 28, 29. ಅವ್ರೂ ಕೇಳಬೇಕು, ಅವ್ರೂ ಬಾಧ್ಯತೆ ಐತೆ. ನಮ್ಮ LBS ನಗರ 29 ವಾರ್ಡ್ ನಂಬರ್ ಸುನೀಲ್ ಸಾಹೇಬರು ಕೌನ್ಸಿಲರು ಅವ್ರು ಕಾಣೆ ಆಗಿಬಿಟ್ಟಿದ್ದಾರೆ. ಮಿನಿಮಮ್ ಒಂದು 2-3 ವರ್ಷ ಆಯಿತು. ಅವ್ರು ನೋಡ್ಬೇಕಂದ್ರೂ ನಾವು ಸ್ವಲ್ಪ ಭಾಳ ಇದು ಮಾಡ್ತಾ ಇದ್ದೀವಿ. ಆದರೆ ಅವ್ರು ಕಾಣೆ ಆಗಿರ್ಬೋದು ನಮ್ಮ ಕಡೆ, ನಮ್ಮ ಏರಿಯಾಲಿಂದ. ಸ್ವಲ್ಪ ಏನಾದರೆ ಡಿಪಾರ್ಟ್ಮೆಂಟ್ ಅವರು ಮೇಯರ್ ಆಗಲಿ, ನಮ್ಮ ಕಾರ್ಪೊರೇಟರ್ ಮೇಯರ್ ಆಗಲಿ, ಸಾಜಿದ್ ಸಮೀರ್ ಆಗಲಿ, ಡೆಪ್ಟಿ ಮೇಯರ್ ಆಗಲಿ, ಅವ್ರ ಗಮನ ಹರಿಸಿ ನಮ್ಮ LBS ನಗರಿಗೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಈ ಕೆಲಸ ಮುಗಿಸಿ ಕೊಡ್ರಿ. वार्ड नंबर 29 और 28 से SDPI के बैनर तले हम लोग एक आवाज़ उठा रहे हैं. इससे पहले बहुत बार इस रोड के लिए हम आवाज़ उठाए हैं. जो रोड दरगाह शमशालाम दरगाह से शुरू होकर आशरा कॉलोनी तक ये CC रोड जो बड़ा है, ये CC रोड के बारे में हम लास्ट टाइम में जो काम रुका था, इसके लिए हम बहुत बार आवाज़ उठाए. उसके ताल्लुक से काम हुआ है, तो मेन काम जो होना था वो काम नहीं हुआ है. जो फुटपाथ पे बाजू रोड के बाजू जो फुटपाथ बनना चाहिए, जो पार्किंग ब्रिक्स डालना चाहिए, और फुटपाथ के बाजू जो डिवाइडर आता दोनों बाजू में, वो डिवाइडर नहीं बना है. हमारी अपील है, हमारी ये डिमांड है. ये जो डिपार्टमेंट है, ये डिपार्टमेंट पूरा फेलवर है. SHDP डिपार्टमेंट, इसके तहत में ये काम हो रहा है रोड का. तो अभी तक इसका काम नहीं हुआ है. फुटपाथ का काम जो होना चाहिए था वो नहीं आया है. हमारी डिमांडेड ये है कि जल्द से जल्द अगर आप फुटपाथ बनाएंगे तो यहाँ पर 2 व्हीलर पार्किंग ठहरने के लिए एक अच्छी जगह बनती, एक सिस्टमेटिक काम होता और नीटनेस रहता. यहाँ पर पूरा मट्टी धूल है. फुटपाथ नहीं रहने की वजह से कोई भी रोड ऊपर नीचे सीधी नहीं है. ऊपर नीचे रहने की वजह से कईयों गाड़ियाँ स्किड हो रहे हैं, कईयों एक्सीडेंट हो रहे हैं, किसी के हाथ पैर टूट रहे हैं. परसों ही एक मस्जिद के पास डिवाइडर नहीं रहने की वजह से, रोड डिवाइडर नहीं रहने की वजह से एक्सीडेंट हो गया. एक ब्रेक जंपर नहीं रहने की वजह से स्पीड ब्रेकर रहना बहुत ज़रूरी है. जहाँ भी मंदिर है, मस्जिद है, स्कूल है, ऐसे जगह या गंज गेट है, वहाँ पर एक ब्रेक जंपर, स्पीड ब्रेक जंपर चाहिए. तो ये नहीं रहने की वजह से बहुत से यहाँ पर प्रॉब्लम हो रहे हैं. दूसरा, यहाँ पर स्ट्रीट लाइट्स नहीं है. ये मैं म्यूनसिपाल्टी जो भी हमारी नगर पालिका है, मैं उनसे डिमांड करता हूँ
कि यहाँ पर स्ट्रीट लाइट्स नहीं है। स्ट्रीट लाइट्स नहीं रहने की वजह से यहाँ पर कितने के एक्सीडेंट हो रहे हैं और 2-4 डेथ हो गए हैं और कितने की मौत और कितने की जान लेना चाहते हैं। ये कमिश्नर साहब से मैं पूछना चाहता हूँ। और यहाँ के मेयर, यहाँ के जो मेयर है नरसम्मा मार्गी जो मेयर है और वाइस चेयरमैन है, वाइस मेयर है साजिद समीर साहब से मैं पूछना चाहता हूँ कि यहाँ पर 2-4 मौतें हुई हैं तो भी आपके सर पर जू नहीं रख रही, वो तो बहुत शर्म की बात है। हम ये डिमांड करते हैं कि इमीडिएटली यहाँ पर एक स्ट्रीट लाइट्स का काम भी होना बोलकर हम डिमांड करते हैं। अगर ये काम 15 से 20 दिन में शुरू नहीं होगा तो जैसे कि हमारे वाइस प्रेसिडेंट सिटी के खाजा भाई बोले हैं, हम लोग रास्ता रोको आंदोलन करने वाले हैं और इसी के ताल्लुक से हम फिर डीसी को, कमिश्नर को, तमाम जो भी अधिकारी हैं उनको हम देने वाले हैं एक लेटर। और पीडब्ल्यूडी वो भी यहाँ पर डिपार्टमेंट पूरा फेलवर है, पीडब्ल्यू को भी सोचना चाहिए यहाँ पर क्या हो रहा है। और जो कॉन्ट्रैक्टर हैं यहाँ के हीराना साहब मानवी के, उनसे हमारी ये डिमांड है कि आप इमीडिएटली अपने काम को अंजाम दो। क्या उनका प्रॉब्लम यही बोल रहे हैं कि उनका बिल पास नहीं हो रहा, तो ये गवर्नमेंट से हमारी डिमांड है कि इमीडिएटली इसको बिल के बारे में जो भी रिकॉर्ड है वो क्लियर करके इमीडिएटली रोड का प्रॉब्लम सॉल्व करना है। यहाँ पर स्कूल के बच्चे बसेस ऑटोस जाने में बहुत दिक्कत हो रही है। प्लीज़ आपसे रिक्वेस्ट है कि रोड का काम जल्द से जल्द करें, अगर नहीं करेंगे तो हम रोडों पे उतर के बहुत बड़ा धरना प्रोटेस्ट करने वाले हैं। स्टैंड है ये क्या है, कंकरे पत्थरे उड़ के ना हमारे ऑटो में गिलासों में फुट गए, क्या आदमी के सिरा फुट रहे हैं, वो बेकरी का गिलास भी फुट गया था एक बार। बहुत से तकलीफ हो रही है, यहाँ बहुत जने गिर रहे हैं यहाँ इससे, ब्रेक जंप करते गाड़ी स्किड होने की वजह से गिर रहे हैं लोग यहाँ। इसको है ना क्या तो जल्द से जल्द काम इसका होना। ऑटो वाला हमको बहुत तकलीफ हो रही है, ठहरने जगह नहीं है हमारे पास। ಈ ಸಂದರ್ಭದಲ್ಲಿ ಎಂಡಿ ಶಫಿ ನಗರ ಅಧ್ಯಕ್ಷ ಸಾದಿಕ್, ಉಪಾಧ್ಯಕ್ಷ ಖಾಜಾ ಮೊಯಿನುದ್ದೀನ್, ರಿಯಾಜ್, ಆರಿಫ್, ಬಂದನವಾಜ್, ಅನೀಸ್ ಪಾಷಾ, ಜಿಲಾಲ್, ಸೈಕು, ಅನಿಕಾ ಸ್ಥಳೀಯರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಸೈಯದ್ ಅಬ್ದುಲ್ ಗನಿ ಸಾಹಿಬ್, TV20 ಕನ್ನಡ ನ್ಯೂಸ್, ರಾಯಚೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.